ಎಸ್, ಥ್ಯಾಂಕ್ ಯು. ದಾವಣಗೆರೆಯಿಂದ ನಾನು ವಿಠಲ್ ಕೆರವಡೆ. ಕಳೆದ ಹಿಂದೂ ಪರ ಸಂಘಟನೆಯ ಕೆಲವೊಂದಷ್ಟು ಮುಖಂಡರು 92ರಲ್ಲಿ ನಡೆದಂತಹ ಒಂದು ಕೋಮುಗಲಭೆ ಸಂದರ್ಭದಲ್ಲಿ ಮೃತಪಟ್ಟಂತಹ ಆ ಒಂದು ಅವರ ಹೆಸರಿನ ಮೇಲೆ ಆ ಬೆಳ್ಳಿ ಇಟ್ಟಿಗೆಯನ್ನು ಅಯೋಧ್ಯೆ ರಾಮ ಮಂದಿರಕ್ಕೆ ಕೊಡುವಂಥ ಕೆಲಸವನ್ನು ಮಾಡಿದ್ರೆ, ಆ ಬೆಳ್ಳಿ ಇಟ್ಟಿಗೆ ಕುರಿತಾಗಿ ಕಳೆದ ಕೆಲ ದಿನಗಳಿಂದ ಶಾಸಕರಾಗಿರುವಂಥ ಎಸ್ ಮಲ್ಲಿಕಾರ್ಜುನ ಅವರು ಬೆಳ್ಳಿ ಇಟ್ಟಿಗೆ ಅಯೋಧ್ಯೆಗೆ ಮುಟ್ಟಿದೆ ಅಥವಾ ಇಲ್ಲೇ ಮಧ್ಯದಲ್ಲಿ ಎಲ್ಲಾದರೂ ಹೋಗಿದೆ ಅನ್ನುವಂತಹ ಒಂದು ಅನುಮಾನದ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ತದನಂತರ ಆ ಕೆಲವೊಂದಷ್ಟು ಕಾಂಗ್ರೆಸ್ ಮುಖಂಡರು ಕೂಡ ಸಾಕಷ್ಟು ಸುದ್ದಿಗೋಷ್ಠಿಗಳ ಮೂಲಕ ನೇರವಾದ ಒಂದು ಆರೋಪವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ರು. ದೂಡ ಅಧ್ಯಕ್ಷರಾದ ದಿನೇಶ್ ಶೆಟ್ಟಿ ಸಹ ಸಾಕಷ್ಟು ಒಂದು ಈ ಬೆಳ್ಳಿ ಇಟ್ಟಿಗೆ ವಿಚಾರವಾಗಿ ಸಾಕಷ್ಟು ಒಂದು ಆರೋಪಗಳನ್ನು ಸಹ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಬೆಳ್ಳಿ ಇಟ್ಟಿಗೆ ಹೋಗಿದ್ದಕ್ಕೆ ನನಗೆ ಸಾಕ್ಷಿ ಬೇಕು, ಪ್ರೂಫ್ಗಳು ಬೇಕು ಅನ್ನುವಂತಹ ಆರೋಪಗಳನ್ನು ಸಹ ಮಾಡಿದ್ರು. ಅದೇ ನಿಟ್ಟಿನಲ್ಲೂ ಕೂಡ ಈಗ ಇವತ್ತು ಆ ಬೆಳ್ಳಿ ಇಟ್ಟಿಗೆ ನೀಡಿದಂತಹ ಆ ಸಮಿತಿಯವರು ಒಂದು ಆ ಬಿಲ್ಗಳನ್ನು ಮತ್ತು ಆ ಫೋಟೋಗಳನ್ನು ಬಿಡುಗಡೆ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಈ ಮೂಲಕ ಆರೋಪ ಮಾಡಿರುವಂಥ ಅಥವಾ ಆ ಸಾಕ್ಷಿ ಕೇಳಿರುವಂಥವರಿಗೆ ಆ ಒಂದು ಕೌಂಟರ್ ಕೊಡುವಂತಹ ಕೆಲಸವನ್ನು ಸಹ ಮಾಡಿರುವಂಥದ್ದು ಈಗ ದೃಶ್ಯದಲ್ಲಿ ಕಾಣ್ತಿರುವಂಥದ್ದು. ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಬೆಳ್ಳಿ ಇಟ್ಟಿಗೆಯನ್ನು ಕೊಟ್ಟಿರುವಂತಹ ಬಿಲ್ ಇದಾಗಿರುವಂಥದ್ದು 12/1/2026 ಸಮಯದಲ್ಲಿ ಇದನ್ನು ಅಲ್ಲಿ ಮುಟ್ಟಿಸಿರುವಂಥದ್ದು. ಆ ಬಿಲ್ಲನ್ನು ಸಹ ಪ್ರದರ್ಶನ ಮಾಡ್ತಿರುವಂಥದ್ದು. ಇನ್ನಿಲ್ಲಿ ಬೆಳ್ಳಿ ಇಟ್ಟಿಗೆ ತೂಕವನ್ನು ಮಾಡ್ತಿರುವಂಥದ್ದು, ಅಂದರೆ ಆ ವೇಟ್ ಮಾಡ್ತಿರುವಂಥದ್ದು. ಇದನ್ನೊಂದು ಅಯೋಧ್ಯೆಯಲ್ಲೇ ಇರುವಂತಹ ರಾಮ ಮಂದಿರದ ಆಡಳಿತ ಮಂಡಳಿ ಮತ್ತು ಟ್ರಸ್ಟ್ಗಳಿಗೆ ಆ ಇಟ್ಟಿಗೆಯನ್ನು ಅರ್ಪಣೆ ಮಾಡುತ್ತಂದರೆ ಅವರಿಗೆ ನೀಡಿರುವಂತಹ ಫೋಟೋ ಸಹ ಇವತ್ತು ಬಿಡುಗಡೆ ಮಾಡುವಂಥದ್ದಲ್ಲೂ ಕೂಡ ನಮ್ಮ ದಾವಣಗೆರೆ ವಿರಕ್ತ ಮಠದ ಬಸವಪ್ರಭು ಸ್ವಾಮೀಜಿಗಳು ಸಹ ಇರುವಂಥದ್ದು ನಾವು ದೃಶ್ಯದಲ್ಲಿ ಗಮನಿಸ್ತಿರುವಂಥದ್ದು. ಇನ್ನು ಪ್ರಮುಖವಾಗಿ ಮುಂಚಿತವಾಗಿ ದಾವಣಗೆರೆಯಲ್ಲೂ ಸಹ ಪೇಜಾವರ ಶ್ರೀಗಳು ಬೆಳ್ಳಿ ಇಟ್ಟಿಗೆಗೆ ಪೂಜೆ ಮಾಡುವ ಮೂಲಕ ಒಂದು ಶುಭ ಕೋರಿದಿರೋದನ್ನು ಅಯೋಧ್ಯೆಗೆ ಒಂದು ಒಳ್ಳೆಯ ದಿನ ನೋಡಿ ಮುಟ್ಟಿಸಿ ಅನ್ನುವಂತಹ ಮಾತನ್ನು ಸಹ ಅವತ್ತು ಅವ್ರು ಹೇಳಿದರು. ಇವೆಲ್ಲ ಸಾಕ್ಷ್ಯಾಧಾರಗಳನ್ನು ಇವತ್ತು ಬಿಡುಗಡೆ ಮಾಡುವ ಮೂಲಕ ಈ ಬೆಳ್ಳಿ ಇಟ್ಟಿಗೆ ವಿಚಾರದಲ್ಲಿ ಪ್ರಶ್ನೆ ಎಬ್ಬಿಸಿದಂಥವರಿಗೆ ಒಂದು ಕೌಂಟರ್ ಕೊಡುವಂಥ ಕೆಲಸವೂ ಸಹ ಆಗಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಬೆಳ್ಳಿ ಇಟ್ಟಿಗೆಯ ಜವಾಬ್ದಾರಿ ಹೊತ್ತಿರುವಂಥ ಯಶವಂತರಾವ್ ಜಾಧವ್ ನಮ್ಮ ಜೊತೆ ಅವರನ್ನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್, ಸಾಕಷ್ಟು ಆರೋಪಗಳು ಬಂದಿರುವಂಥದ್ದು ಈಗ ಬೆಳ್ಳಿ ಇಟ್ಟಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಗಮನಿಸಿರುವಂಥದ್ದು, ಇವತ್ತು ಎಲ್ಲವನ್ನು ಸಹ ಬಿಡುಗಡೆ ಮಾಡಿದೆ. ಸರ್, ಏನು ಹೇಳ್ತೀರಾ? ಸರ್, ಈಗಾಗಲೇ ಬೆಳ್ಳಿ ಇಟ್ಟಿಗೆ ಬಗ್ಗೆ ದಾವಣಗೆರೆಯ ಉತ್ತರ ಕ್ಷೇತ್ರದ ಶಾಸಕರು ಮಾಜಿ ಮಂತ್ರಿಗಳಾಗಿರ್ತಕ್ಕಂಥದ್ದನ್ನು ನೀವು ಕ್ವಶನ್ ಮಾಡಿದಾಗ ಅವರು ಹೇಳಿದರು, ಬೆಳ್ಳಿ ಇಟ್ಟಿಗೆ ಅಯೋಧ್ಯೆಗೆ ಹೋಗಿ ಮುಟ್ಟಿದೆಯಾ, ಇಲ್ಲೇ ದಾರಿಯಲ್ಲೇ ಮುಳುಗಡೆ ಆಗಿದೆ. ಅದಕ್ಕೆ ನಾನು ಸವಾಲನ್ನು ಸಹಿತ ಹಾಕಿದ್ದೆ. ನೀವು ಯಾವಾಗ ಕರೆದ್ರೂ ಸಹಿತ ನಾನು ನನ್ನ ಎಲ್ಲ ದಾಖಲೆಗಳು ತೆಗೆದುಕೊಂಡು ಬಂದು ಅದನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡ್ತೀನಿ. ಅದನ್ನು ಯಾವಾಗ ನೀವು ಸವಾಲು ಸ್ವೀಕರಿಸ್ತೀರಿ ಹೇಳ್ರಿ, ಆ ದಿನಾಂಕವನ್ನು. ಅದೇ ರೀತಿ ನಾನು ಕೆಲವು ಆಪಾದನೆಗಳನ್ನು ಅವ್ರ ಮೇಲೆ ಮಾಡಿದ್ದೆ. ಅವನ್ನು ಸಹಿತ ದಾಖಲೆಗಳ ಸಮೇತ ನಾನು ಬರ್ತೀನಿ, ಅದು ಇಲ್ಲ ಅನ್ನೋದಾದರೆ ನೀವು ತೋರಿಸ್ರಿ ಅಂತಕ್ಕಂಥದ್ದು ಹೇಳಿದ್ದೆ. ಆದರೆ ಕಳೆದ 25 ದಿವಸ ಆಯಿತು, ನಾನು ಗಡುವು ಕೊಟ್ಟಿದ್ದು 25 ದಿವಸ ಆದರೂ ಸಹಿತ ನನ್ನ ಏನು ಒಂದು ಸವಾಲನ್ನು ಸ್ವೀಕರಿಸಿಲ್ಲ. ಇವತ್ತು ಸಾರ್ವಜನಿಕರಿಗೆ ಅನುಮಾನ ಬರಬಾರ್ದು, ಸಾರ್ವಜನಿಕರು ಎಷ್ಟು ದುಡ್ಡು ಎತ್ತಿದ್ರು ಅಥವಾ ಏನು ಮಾಡಿದ್ರು ಏನು ಅಂತ ಅನುಮಾನ ಬರಬಾರ್ದು ಅಂತಕ್ಕಂಥದ್ದು ಸ್ವತಃ ನಾನೇ ಇವತ್ತು ಪತ್ತೆಗೆ ರಾಮ ಮಂದಿರಕ್ಕೆ ಬೆಳ್ಳಿ ಇಟ್ಟಿಗೆ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರ್ತಕ್ಕಂಥ ರಾಜನಹಳ್ಳಿ ಶಿವಕುಮಾರು ನಾವು ಸಹಿತ ಬೆಳ್ಳಿ ಇಟ್ಟಿಗೆನ ನಾವು ತೊಗೊಂಡು ಹೋದಾಗ ಅಯೋಧ್ಯೆಗಳಿಗೆ ಅವರೇನು ಹಂಗೆ ಸುಮ್ಮನೆ ಕೊಟ್ವಿ ಅಂದ ತಕ್ಷಣ ತೊಗೊಂಡು ಒಳಗೆ ಇಟ್ಕೊಳ್ಳಿಲ್ಲ. ತೂಕ ಮಾಡಿದರು, 11 kg 655 ಗ್ರಾಮ್ ತೂಕ ಅಂತದ್ದು. ಅದಕ್ಕೆ ನನಗೆ ಬಿಲ್ ಕೊಟ್ಟರು, ನಾವು ತೊಗೊಂಡಿದ್ದೀವಿ, ಅಷ್ಟು ಇದು ಮಾಡಿದ್ದೀವಿ. ನಾವು ಅವರಿಗೆ ಯಾರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಬೆಳ್ಳಿ ಇಟ್ಟಿಗೆ, ಅದನ್ನು ಅವ್ರ ಹತ್ರ ನಾವು ಫೋಟೋ ತೊಗೊಂಡಿದ್ದೀವಿ. ದಾವಣಗೆರೆಗೆ ಬೆಳ್ಳಿ ಇಟ್ಟಿಗೆ ಬಂದಂಥ ಸಂದರ್ಭದಲ್ಲಿ ಇದೇ ನಮ್ಮ ರಾಮ ಮಂದಿರದಲ್ಲಿ PG ಎಲೆಕ್ಟ್ರಿಷಿಯನ್ ರಾಮ ಮಂದಿರದಲ್ಲಿ ಪೇಜಾವರ ಶ್ರೀಗಳು ಬಂದು ಅವತ್ತು ಪೂಜೆ ಮಾಡಿ ಇದನ್ನು ಒಳ್ಳೆ ದಿವಸ ಅಯೋಧ್ಯೆಗೆ ಮುಟ್ಟಿಸ್ರಿ ಅಂತಕ್ಕಂಥದ್ದು ಹೇಳಿರೋದು ಎಲ್ಲ ಸಾಕ್ಷಿ ಸಮೇತ ಇವತ್ತು ಬಿಡುಗಡೆ ಮಾಡಿದ್ರು. ಆರೋಪ ಪ್ರತ್ಯಾರೋಪಗಳು ಕೂಡ ಇಲ್ಲಿವರೆಗೆ ಬಂದಿರುತ್ತದೆ. ಆದರೆ ಈಗ ಫೋಟೋ ಮತ್ತು ಬಿಲ್ಗಳನ್ನು ಬಿಡುಗಡೆ ಮಾಡುತ್ತದೆ. ಇದಕ್ಕೆ ಯಾವ ರೀತಿ ಒಂದು ಪ್ರತಿಕ್ರಿಯೆ ಬರುತ್ತೆ ಅನ್ನೋದು ಕೂಡ ಸದ್ಯದ ಕುತೂಹಲ ಆಗಿರುವಂಥದ್ದು. ಇದಿಷ್ಟು ಕ್ಷಣದ ಸುದ್ದಿ. ಮುಂದಿನ ಸುದ್ದಿಯನ್ನು ನಾನು ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು.